ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಗ್ರಾಹಕರ ಸೋಗಿನಲ್ಲಿ ಬಂದು ಕಣ್ಣು ಮುಚ್ಚಿ ಬಿಡುವುದರೊಳಗೆ ಜ್ಯುವೆಲ್ಲರಿ ಶಾಪ್ಗೆ ಕನ್ನ ಹಾಕಿದ್ದ ಕಿಲಾಡಿ ಲೇಡೀಸ್ ಕಥೆ ಈಗ ಅಂತ್ಯಗೊಂಡಿದೆ. ಹಗಲು ಹೊತ್ತಿನಲ್ಲೇ ಸಿನಿಮಾ ಸ್ಟೈಲ್ನಲ್ಲಿ ನಡೆದಿದ್ದ ಆ ಚಾಣಾಕ್ಷ ಕಳ್ಳತನದ ಪ್ರಕರಣವನ್ನು ಚಿಂತಾಮಣಿ ಪೊಲೀಸರು ಕೇವಲ ಕೆಲವೇ ದಿನಗಳಲ್ಲಿ ಭೇದಿಸಿದ್ದಾರೆ. ಒಬ್ಬಾಕೆ ಅರೆಸ್ಟ್ ಆಗಿದ್ದರೆ ಇನ್ನೊಬ್ಬಾಕೆಗಾಗಿ ಬಲೆ ಬೀಸಲಾಗಿದೆ. ಏನಿದು ಕಂಪ್ಲೀಟ್ ಸ್ಟೋರಿ? ನೋಡಿ ಈ ರಿಪೋರ್ಟ್. ಅದು ಏಪ್ರಿಲ್ 20, 2026. ಸಮಯ ಮಧ್ಯಾಹ್ನ. ಚಿಂತಾಮಣಿ ನಗರದ ಬಿಜಿಎಂಜಿ ರಸ್ತೆಯಲ್ಲಿರುವ ಎಸ್ಎಲ್ವಿ ಜ್ಯುವೆಲ್ಲರ್ಸ್ ಅಂಗಡಿಗೆ ಇಬ್ಬರು ಮಹಿಳೆಯರು ಎಂಟ್ರಿ ಕೊಡುತ್ತಾರೆ. ನೋಡಲು ಸುಸಂಸ್ಕೃತ ಗ್ರಾಹಕರಂತೆ ಕಂಡ ಇವರು ಮಾಲೀಕ ರಾಜಣ್ಣ ಅವರಿಗೆ ನಕಲಿ ನಗು ಬೀರುತ್ತಾ ಒಡವೆ ತೋರಿಸುವಂತೆ ಕೇಳುತ್ತಾರೆ. ಆದರೆ ಮಾಲೀಕರ ಗಮನ ಬೇರೆಡೆ ಇದ್ದಾಗ ತಮ್ಮ ಕೈಚಳಕ ತೋರಿದ ಈ ಕಿಲಾಡಿಗಳು ಶೋಕೇಸ್ನಲ್ಲಿದ್ದ 72 ಗ್ರಾಂ ತೂಕದ ಚಿನ್ನದ ನೆಕ್ಲೇಸ್ ಮತ್ತು ಕಿವಿ ಓಲೆಗಳನ್ನು ನೈಪುಣ್ಯತೆಯಿಂದ ಎಗರಿಸಿ ಅಲ್ಲಿಂದ ಕಾಲ್ಕಿತ್ತಿದ್ದರು. ಅಂಗಡಿ ಮಾಲೀಕರು ನೀಡಿದ ದೂರಿನ ಬೆನ್ನಲ್ಲೇ ಆಕ್ಷನ್ ಇಳಿದ ಚಿಂತಾಮಣಿ ನಗರ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚನೆ ಮಾಡಿದರು. ಸಿಸಿಟಿವಿ ಜಾಲಾಡಿದ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದ ತಂಡಕ್ಕೆ ಸಿಕ್ಕಿದ್ದು ತಮಿಳುನಾಡಿನ ಕೃಷ್ಣಗಿರಿಯ ಲಿಂಕ್. ಹೌದು, ತಮಿಳುನಾಡಿನ ಸಾಮುಲಪಟ್ಟಿಯ ನಿವಾಸಿ 46 ವರ್ಷದ ಗೀತಾ ಅಲಿಯಾಸ್ ಅಲಮೇಲು ಎಂಬಾಕೆಯನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಬಂಧಿತಳಿಂದ ಬರೋಬ್ಬರಿ 10 ಲಕ್ಷ ರೂಪಾಯಿ ಮೌಲ್ಯದ 65 ಗ್ರಾಂ ಚಿನ್ನದ ನೆಕ್ಲೆಸ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಆದರೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ಆರೋಪಿ ದೇವಕಿ ಎಂಬಾಕೆ ಸದ್ಯ ಪೊಲೀಸರ ಕೈಗೆ ಸಿಗದೆ ಎಸ್ಕೇಪ್ ಆಗಿದ್ದಾಳೆ. ಆಕೆಗಾಗಿ ಪೊಲೀಸರು ಈಗ ತಮಿಳುನಾಡು ಹಾಗೂ ಗಡಿ ಭಾಗಗಳಲ್ಲಿ ತೀವ್ರ ಜಾಲ ಬೀಸಿದ್ದಾರೆ. ಶೀಘ್ರದಲ್ಲೇ ಆಕೆಯನ್ನು ಕಂಬಿ ಹಿಂದೆ ತಳ್ಳುವ ವಿಶ್ವಾಸದಲ್ಲಿದ್ದಾರೆ ನಮ್ಮ ಖಾಕಿಪಡೆ. ಸಕಾಲದಲ್ಲಿ ಕಾರ್ಯಾಚರಣೆ ನಡೆಸಿ ಕಳ್ಳಿಯನ್ನು ಪತ್ತೆ ಹಚ್ಚಿದ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಪಿಎಸ್ಐ ಪದ್ಮಾ ಮತ್ತು ಸಿಬ್ಬಂದಿಗಳಾದ ಶಂಕರಪ್ಪ, ಜಗದೀಶ್ ಸೇರಿದಂತೆ ಇಡೀ ತಂಡದ ಸಾಹಸಕ್ಕೆ ಹಿರಿಯ ಅಧಿಕಾರಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಕಳ್ಳರೇ ಎಚ್ಚರ. ಚಿಂತಾಮಣಿ ಪೊಲೀಸರ ಕಣ್ಣು ತಪ್ಪಿಸೋದು ಅಷ್ಟು ಸುಲಭವಲ್ಲ. ನ್ಯೂಸ್